ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಶಿವಬಸವ ಮಹಾಸ್ವಾಮೀಜಿಗಳ ಒಂದು ಜಯಂತಿ, ಅವರು ಮಾಡಿದಂಥ ಕೆಲಸಗಳು, ಅವರು ನಡೆದು ಬಂದಂಥ ದಾರಿಯನ್ನು ನೆನೆಸುವಂಥ ದಿನ, ಸ್ಮರಿಸುವಂಥ ದಿನ, ಮತ್ತು ಆ ದಾರಿಯಲ್ಲಿ ನಾವು ನಡಿಬೇಕು ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಮಾಡುವಂಥ ಒಂದು ದಿನ ಅಂತ ನಾನಂತರೂ ಅಂದ್ಕೊಳ್ತೀನಿ ಇದಕ್ಕೆ. ಯಾಕಂತಂದರೆ ಭಾಳಷ್ಟು ಮಠಮಾನ್ಯಗಳನ್ನು, ಮಠಾಧೀಶರನ್ನು ಭಾಳಷ್ಟು ಹತ್ತಿರದಿಂದ ನೋಡಿದ್ದೇನೆ. ಅದರಲ್ಲೂ ಈ ಶ್ರೀಮಠದ ಸಂಬಂಧ, ನಮ್ಮ ಮನೆತನದ ಮತ್ತು ನಮ್ಮ ಈ ಮಠದ ಸಂಬಂಧ 100 ವರ್ಷದ್ದು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ. ಆ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದಂಥವಳು ನಾನು. ಬಂಧುಗಳೇ, ಇವತ್ತು ಸರ್ಕಾರಕ್ಕೆ ಸರಿ ಸಮಾನವಾದಂಥ ಕೆಲಸಗಳನ್ನು ಸಮಾಜಮುಖಿಯಾಗಿ ನಿಸ್ವಾರ್ಥತೆಯಿಂದ ಯಾರಾದರೂ ಮಾಡ್ತಾ ಇದ್ದಾರಂತಂದರೆ ಅದು ಭಾಳ ಹೆಮ್ಮೆಯಿಂದ ಹೇಳೋಣ. ಇವತ್ತಲ್ಲ, 100 ವರ್ಷದಿಂದ ಸರ್ಕಾರಕ್ಕೆ ಸಮಾನವಾದಂಥ ಕೆಲಸಗಳನ್ನು ಯಾರಾದರೂ ಮಾಡ್ತಾ ಇದ್ದಾವೆ ಅಂತಂದರೆ ಅವು ನಮ್ಮ ಶ್ರೀಮಠಗಳು ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳೋಣ. ಇವತ್ತು ಅಕ್ಷರ ದಾಸೋಹ ಇರಬಹುದು, ಅನ್ನದಾಸೋಹ ಇರಬಹುದು, ಆರೋಗ್ಯ ದಾಸೋಹ ಇರಬಹುದು. ಈ ಮೂರನ್ನ ಏನಾದರೂ ಸರ್ಕಾರಗಳು ಕಾಪಿ ಮಾಡಿದಾವೆ ಅಂತಂದರೆ ಈ ಮಠಮಾನ್ಯರನ್ನು ನೋಡಿ ಸರ್ಕಾರಗಳು ಈ ಕಾರ್ಯಕ್ರಮಗಳನ್ನು ಕಾಪಿ ಮಾಡಿದ್ದಾವೆ. ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ, ನಾವು ಮಧ್ಯಾಹ್ನದ ಬಿಸಿ ಊಟ ಅಂತ ನಾವು ಹೇಳ್ತಿರ್ತೀವಿ. ನಾವು ಕಾಂಗ್ರೆಸ್ನವ್ರು ಯಾವತ್ತಿದ್ರೂ ಹೇಳ್ತಿರ್ತೀವಿ. ಆದರೆ ಭಾಳ ಹೆಮ್ಮೆಯಿಂದ ಹೇಳ್ತೇನೆ, ಅದಕ್ಕೆ ಮಾದರಿ ಯಾರಾದರೂ ಇದ್ದರೆ ಅದು ಇಂಥ ನಮ್ಮ ಮಠಗಳು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತಿನ ಕಾಲದಲ್ಲಿ ನಾನು ಕೇಳಿದೆ, ಸಣ್ಣಪ್ಪರಿಗೆ ಕೇಳಿದೆ, ನಮ್ಮ ಪೂಜ್ಯರು ಶಿವಬಸವ ಸ್ವಾಮೀಜಿಗಳು ದೈವಾಧೀನ ಆದ ಅಂತ ಸಂದರ್ಭದಲ್ಲಿ ಅವ್ರಿಗೆ ವಯಸ್ಸು ಎಷ್ಟಿತ್ತು ಅಂತ ಕೇಳಿದಾಗ 105 ಅಂತ ಹೇಳಿದ್ರು. ಅದು ಹೆಂಗೆ ಸಾಧ್ಯರಪ್ಪ? 105 ವರ್ಷ ಅಂಥ ಪುಣ್ಯರು, ಅಂಥ ಒಂದು ತಪಸ್ವಿಗಳು, ಅಂಥ ಒಂದು ಪುಣ್ಯದ ತತ್ವ ಅವರಲ್ಲಿತ್ತು ಅಂತ ಹೇಳಿ ಅವರು 105 ವರ್ಷ ಬಾಳಿದ್ರು. ಇವತ್ತಿನ ಕಾಲದಲ್ಲಿ ಬೆಳಗ್ಗೆ ಇದ್ದವರು ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದವರು ರಾತ್ರಿ ಇಲ್ಲ. ಯಾರು ಹೇಗಿರ್ತಾರೆ, ಏನಾಗ್ತಾರೆ ಅನ್ನೋದು, ಯಾವ ಕ್ಷಣದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಅವರು ಹಾಕಿಕೊಟ್ಟಂಥ ಕೆಲವೊಂದು ವಿಚಾರಗಳನ್ನು ರೊಟ್ಟಿಯವರು ಭಾಳ ಚೆನ್ನಾಗಿ ಹೇಳಿದ್ರು. ಅದರಲ್ಲೂ ನಮ್ಮ ಕರ್ನಾಟಕ ಏಕೀಕರಣ ಮಾಡುವಂಥ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ದಿಟ್ಟವಾದ ನಿರ್ಧಾರಗಳು ಇವತ್ತು ಕರ್ನಾಟಕ ಏಕೀಕರಣಕ್ಕೆ ಅವರ ಕೊಡುಗೆ ಬಹಳಷ್ಟು ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದರು, ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ತುಂಬುವಂಥ ಕೆಲಸ, ಅವರನ್ನು ಕರೆದು ಅನ್ನ ಪ್ರಸಾದವನ್ನು ಮಾಡಿಸುವುದರ ಜೊತೆಗೆ ದೇಶಭಕ್ತಿಯನ್ನು ಮೆರೆದ್ರು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಬಂಧುಗಳೇ, ಭಾಳಷ್ಟು ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೆ 12ನೇ ಶತಮಾನದಿಂದ ಹಿಡ್ಕೊಂಡು 21ನೇ ಶತಮಾನದೊಳಗಡೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಈ ಸಮಾಜದ ಮಗಳು ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಈ ಸಮಾಜದಲ್ಲಿ ಅಂಕು ಡೊಂಕನ್ನು ತಿದ್ದಲಿಕ್ಕೇ ಹುಟ್ಟಿದಂಥ ಈ ಒಂದು ಸಮಾಜ ಇವತ್ತು ಯಾವ ಮಟ್ಟಕ್ಕೆ ಸಾಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ಚಿಂತನೆ ಮಾಡಬೇಕು. ನಾನು ಬಹಳ ಚಿಕ್ಕವಳು. ಮೊನ್ನೆ ಬೆಂಗಳೂರಿನಲ್ಲಿ 100 ಜನ ಸ್ವಾಮೀಜಿಗಳು ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಸ್ವಾಮೀಜಿಗಳು ಕಮೆಂಟ್ ಮಾಡ್ತಾರೆ, ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀವಿ ನಾವು, ನಮ್ಮ ವಿಷನ್ ಏನು, ಸಮಾಜದ ಅಂಕು ಡೊಂಕನ್ನು ತಿದ್ದೋದನ್ನು ಬಿಟ್ಟರೆ ಜಾತ್ಯತೀತ ನಿಲುವಿನ ಮೇಲೆ ನಾವೆಲ್ಲರೂ ನಿಂತ್ಕೊಳ್ಬೇಕು, ಜಾತ್ಯತೀತ ನಿಲುವನ್ನು ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು, ಧರ್ಮದಿಂದ ಜೀವನವನ್ನು ನಡೆಸ್ಕೊಳ್ಬೇಕನ್ನುವಂಥ ಒಂದೇ ಒಂದು ಆಸೆಯಿಂದ ಇವತ್ತು ಸಿದ್ಧಗಂಗಾ ಮಠದಲ್ಲಿರ್ಬೋದು, ಸುತ್ತೂರು ಮಠದಲ್ಲಿರಬಹುದು, ನಾಗನೂರು ಮಠದಲ್ಲಿರಬಹುದು, ನಮ್ಮ ಧಾರವಾಡ ಮುರುಗೇಂದ್ರ ಮಠದಲ್ಲಿರ್ಬೋದು, ಮುರುಘಾ ಮಠದಲ್ಲಿರಬಹುದು, ನಾವೇನು ಆಧ್ಯಾತ್ಮಿಕ ಗುಣಗಳನ್ನು, ಚಿಂತನೆಗಳನ್ನು, ಸಮಾಜಮುಖವಾದಂಥ ವಿಚಾರಗಳನ್ನು ತಿಳಿಸ್ತೇವೆ ಹೊರತು ನಾವು ಬೇರೆಯವ್ರನ್ನ ತಿದ್ಕೊಂಡು ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಅಂತಂದರೆ ಬೇರೆ ಸಮಾಜದವರು ನಮ್ಮ ಮೇಲೆ ಸವಾರಿ ಮಾಡುವಷ್ಟು ಬೆಳೆದು ಬಿಟ್ಟಿದ್ದಾರೆ.
ಇದನ್ನು ನಾವು ಭಾಳಷ್ಟು ಸೂಕ್ಷ್ಮದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಸವಣ್ಣನವರು ಅನ್ಯ ಸಮಾಜದವ್ರನ್ನ ಎಲ್ಲರನ್ನೂ ಸೇರಿಸ್ಬಿಟ್ಟು ಅವ್ರಿಗೆ ಬೇರೆ ಅನ್ನಬೇಡ, ಅವ್ರು ನಮ್ಮ ಮನೆ ಮಗ ಅಂತ ಹೇಳಿ ನಾವು ಎಲ್ಲ ರೀತಿ ನಮ್ಮ ಹೃದಯದಲ್ಲಿ ಸ್ಥಾನಮಾನ ಬೇರೆ ಸಮಾಜಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀವಿ, ಬೇರೆಯವರು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ, ಅದನ್ನು ಕೂಡ ಭಾಳಷ್ಟು ಸೂಕ್ಷ್ಮವಾಗಿ ನಾವೆಲ್ಲರೂ ಇವತ್ತು ನೋಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ನಾನು ಪೂಜ್ಯರ ಎದುರುಗಡೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಮಠದ ಕಾರ್ಯಕ್ರಮ ಆಗಲಿ, ಮಠದ ಕೆಲಸಗಳಾಗಲಿ, ಪ್ರತಿಯೊಂದರಲ್ಲೂ ಕೂಡ ಸರ್ಕಾರದ ಕಡೆಯಿಂದ ಏನೇ ಇದ್ದರೂ ಕೂಡ ಮುಂದೆ ನಿಂತು ಮಾಡುವಂಥ ಹೊಣೆಗಾರಿಕೆಯನ್ನು ನಾನು ತೆಗೆದುಕೊಳ್ತೀನಿ.